ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದಾರೆ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿ ಏನಿರುತ್ತೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮಡ್ಲಕ್ಕಿ ಶಾಸ್ತ್ರ. ಸೊ ಮಡ್ಲಕ್ಕಿನ ಹಾಕಿಸ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಅಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಅವತ್ತೇ ನನ್ನ ಸೀಮಂತ ದಿನವೇ ಸೋಮುದು ಬರ್ಡೇ ಫಂಕ್ಷನ್ ಕೂಡ ಇದ್ದಿದ್ದರಿಂದ ಕಸಿನ್ಸ್ ಎಲ್ಲ ಕೇಕ್ ತೊಗೊಂಡು ಬಂದಿದ್ರು ಅಂತ ಹೇಳಿದ್ರಲ್ಲ. ಸೊ ಎಲ್ಲರೂ ಹೋದ್ಮೇಲೆ ನಮ್ಮ ಫ್ಯಾಮಿಲಿಯವ್ರಷ್ಟೇ ನಾವಿದ್ವಿ. ಅದನ್ನು ಅಲ್ಲೇ ಸೆಲೆಬ್ರೇಷನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಭಾವ, ಚಿಂಟು ಮತ್ತು ಕಿರಣ್ ಎಲ್ಲ ಕೇಕೆಲ್ಲ ತರಿಸಿದ್ರು. ಅದಕ್ಕೆ ಅದೊಂದು ಕೇಕ್ ಕಟ್ಟಿಂಗ್ ಫಂಕ್ಷನ್ ಒಂದು ಮಾಡಿಬಿಡೋಣ ಅಲ್ಲೇ ಅಂತ ಹೇಳಿ ಎಲ್ಲ ಶುರು ಮಾಡ್ಕೊಂಡಿದ್ವಿ. ನಂದೊಂದು ಕೇಕ್ ಕಟ್ಟಿಂಗ್ ಆಲ್ರೆಡಿ ಆಗಿತ್ತು, ಜಸ್ಟ್ ಫಾರ್ ಬೇಬಿ ಶವರ್ ಅಂತ ಹೇಳಿಬಿಟ್ಟು ರಕ್ಷಿತಾ ತರಿಸಿದ್ದು ಕೇಕು. ಅಂತೂ ತುಂಬ ಚೆನ್ನಾಗಿತ್ತು. ಊಟದ ಮೆನು ಬಗ್ಗೆ ಕೇಳ್ತಾಯಿದ್ರಿ ತುಂಬ ಜನ. ಅದು ಅವರೇ ಆರ್ಗನೈಸ್ ಮಾಡಿದ್ದು, ಅಂದರೆ ಹೋಟೆಲ್ ಕಡೆಯಿಂದ ನಾವು ಇದನ್ನು ಬುಕ್ ಮಾಡ್ಕೊಂಡಿರ್ತೀವಲ್ವ, ಹಾಲ್ ಬುಕ್ ಮಾಡ್ಕೊಂಡಿರ್ತೀವಲ್ವ, ಆ ಊಟದ್ದೆಲ್ಲ ಅವರೇ ಕಳಿಸ್ತಾರೆ. ಸೊ ಒಂದಿಷ್ಟು ಅದರಲ್ಲಿ ಯಾವ್ದ್ಯಾವ್ದು ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಾ ಹೇಳಿದ್ನಲ್ಲ ನಿಮಗೆ ಒಂದು ಡೆಡಿಕೇಟೆಡ್ ವಿಡಿಯೋ. ತುಂಬ ಜನ ಬಜೆಟ್ ಎಷ್ಟಾಯಿತು ಏನು ಎಲ್ಲನೂ ಕೇಳ್ತಾಯಿದ್ರಿ. ಡೀಟೇಲಾಗೆ ಒಂದು ವಿಡಿಯೋನ ಮಾಡಿ, ಸೊ ದಟ್ ಎಲ್ಲ ಡೀಟೇಲ್ಸು ಅದರಲ್ಲೇ ಇರುತ್ತೆ ಅಂತ ಕೇಳ್ತಾಯಿದ್ರಿ. ನಾನು ಡೆಫಿನೆಟ್ಲಿ ಮಾಡ್ತೀನಿ. ಸದ್ಯಕ್ಕೆ ನನಗೇನಂದರೆ ಇವಾಗ ಅಟ್ ಪ್ರೆಸೆಂಟ್ ಐ ಮೀನ್ 36th ವೀಕ್ ಅಲ್ವಾ, ಕಮಿಂಗ್ ವೀಕ್ ನನ್ನ 37th ವೀಕು, ಆಲ್ಮೋಸ್ಟ್ ಕ್ಲೋಸ್ ಟು ಡೆಲಿವರಿ ಅಲ್ವಾ. ನನಗೇನಾಗ್ತಿದೆ ಅಂದರೆ ನನಗೆ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೇಕು. ಒಂದೆರಡು ಫೋಟೋಶೂಟ್ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡಬೇಕು. ಆಲ್ಸೋ ಬ್ಯಾಗ್ ಪ್ಯಾಕಿಂಗ್ ಇದೆ, ಅದು ಇನ್ನೂ ಮಾಡಿಲ್ಲ, ಅದು ಪೆಂಡಿಂಗ್ ಇದೆ. ಸೊ ಅದ್ರ ಮಧ್ಯೆ ನನಗೆ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿಬಿಟ್ಟು ಐ ಆಮ್ ಟೇಕಿಂಗ್ ಲಿಟಲ್ ಬಿಟ್ ಬ್ರೇಕ್ ಅಷ್ಟೇ. ಸೊ ಅದು ಒನ್ಸ್ ನನಗೆಲ್ಲ ಇದು ಸಾರ್ಟ್ ಆಗಿದ ತಕ್ಷಣ ನಾನು ಅದೆಲ್ಲ ಕಾರ್ಟ್ಗೆ ಹಾಕಿ ಇಟ್ಟಿದ್ದೀನಿ. ಜಸ್ಟ್ ಅದನ್ನು ಆರ್ಡರ್ ಮಾಡಬೇಕಷ್ಟೇ, ಆರ್ಡರ್ ಪ್ಲೇಸ್ ಮಾಡಬೇಕು. ಕೆಲವೊಂದು ಒಂದು ಡೇಗೆ ಬಂದುಬಿಡತ್ತೆ. ಸೊ ಅದೆಲ್ಲ ನೋಡಿಕೊಂಡು ಮಾಡಬೇಕು. ಬಿಕಾಸ್ ಕ್ರೀಮೆಲ್ಲ ನಾನು ಇವಾಗಲೇ ತರಿಸಿಟ್ಕೊಳ್ಳೋಕ್ಕಾಗಲ್ಲ ಅಲ್ಲ. ಪಾಪುಗೆ ಕ್ರೀಮು ಅದೆಲ್ಲ ನಾನು ತುಂಬ ಕಾಸ್ಟ್ಲಿದೆ ಒಂದು ಸ್ವಲ್ಪ ಪರ್ಚೇಸ್ ಮಾಡೋದು. ಸೊ ಅದೆಲ್ಲ ಏನಾಗುತ್ತೆ ಅಂದರೆ ಒನ್ ಡೇ ಡೆಲಿವರಿ ನನಗೆ ಬಂದುಬಿಡತ್ತೆ. ಇಮಿಡಿಯೇಟಾಗಿ ನಾನು ತರಿಸ್ಕೊಳ್ಳೋಕ್ಕಾಗಲ್ಲ. ಸೊ ನನಗೆ ಈಗ ಯಾವ್ದು ಬೇಕು, ಆಮೇಲೆ ಯಾವ್ದು ಬೇಕು, ಪಾಪು ಹುಟ್ಟಿದ್ಮೇಲೆ ನಾನು ಯಾವ್ದು ಯೂಸ್ ಮಾಡಬೇಕು ಎಲ್ಲ ನಾನು ಸೆಗ್ರಿಗೇಟ್ ಮಾಡಿಕೊಂಡು ಎಲ್ಲದನ್ನು ಮಾಡ್ತಾ ಇರೋದ್ರಿಂದ ಅದು ಒಂದು ಸ್ವಲ್ಪ ಆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾನು ಡೆಫಿನೆಟ್ಲಿ ನಾನು ಡೆಲಿವರಿಗೆ ಹೋಗೋಕ್ಕೆ ಮುಂಚೆ ಆ ವಿಡಿಯೋ ಒಂದು ಹಾಕ್ಬಿಡ್ತೀನಿ ನಿಮಗೆ, ಆಯಿತಾ. ಸೊ ದಟ್ ಆಮೇಲೆ ನನ್ನ ಡೆಲಿವರಿ ವ್ಲಾಗೇ ಬರುತ್ತೆ ಫುಲ್ಲು, ಇದೆಲ್ಲ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಈಗ ಎಲ್ಲರೂ ಹೋದ್ಮೇಲೆ ಇವಾಗ ಸ್ಟೇಜ್ ಮೇಲೆ ನಮ್ಮದು ಫೈನಲ್ ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಅಂದರೆ ಈ ಬ್ಯಾಕ್ಗ್ರೌಂಡಲ್ಲಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಫೋಟೋಶೂಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಬೇಕಿತ್ತಲ್ಲ, ಬೇಗ ಲೇಟ್ ಬೇರೆ ಆಗಿತ್ತು, ಹಾಗಾಗಿ ಓಕೆನಾ. ಮತ್ತು ತುಂಬ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ನೀವು ಹಾಕ್ಕೊಂಡಿರೋ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಒಂದೊಂದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಗೆ ಹಿಂಗೆ ಅಂತ. ಡೆಫಿನೆಟ್ಲಿ ಐ ಡೋಂಟ್ ನೋ ಅದು ನಾನು ಅದು ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆ್ಯಕ್ಚುಲಿ. ಏನಂದರೆ ನಾನು ಹೇಳಿದ್ನಲ್ಲ ನಿಮಗೆ ಎಷ್ಟೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ನೋಡಿ, ನಾನು ತೊಗೊಳ್ಳೋ ಕಲೆಕ್ಷನ್ಸ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ, ಐ ನೋ ದ್ಯಾಟ್. ಆದರೆ ನಾನು ಯಾವಾಗ ಅದನ್ನು ವೇರ್ ಮಾಡ್ತೀನಿ ಅಲ್ವಾ, ಹೆಂಗೆ ಅದನ್ನು ಪೇರ್ ಮಾಡ್ತೀನಿ ಯಾವುದಾದ್ರೂ ಒಂದು ಕಾಸ್ಟ್ಯೂಮ್ ಜೊತೆಗೆ, ಆವಾಗ ನಿಮಗೆ ತೋರಿಸ್ತೀನಿ ನಾನು ಅಂತ ಹೇಳಿದ್ದೆ. ಸೊ ಇದು ನಾನು ಒಂದಿಷ್ಟು ಕಲೆಕ್ಷನ್ ನನ್ನ ಹತ್ರ ಇರೋದ್ರಲ್ಲಿ ಒಂದಿಷ್ಟು ಕಲೆಕ್ಷನ್ ನಾನು ನಿಮ್ಮ ಹತ್ರ ತೋರಿಸ್ತಿರೋದು. ಇದು ಫುಲ್ಲು ಅಲ್ಲ, ಇದು ಒಂದಿಷ್ಟು ಕಲೆಕ್ಷನ್ಸ್ ಅಷ್ಟೇ, ವೆರಿ ಫ್ಯೂ ಅಂತ ಹೇಳ್ಬೋದು. ನಾನು ಇಲ್ಲಿ ಏನು ವೇರ್ ಮಾಡಿದ್ದೀನಿ ದಟ್ ಈಸ್ ವೆರಿ ಫ್ಯೂ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಿರೋದು. ಅದರ ಕ್ಲೋಸಪ್ ಶಾಟ್ ಬೇಕು ಅಂದರೆ ಯಾರಿಗಾದರೂ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಅದನ್ನು ಬೇಕಾದ್ರೆ ಚೆಕ್ ಮಾಡ್ಬೋದು. ಅದಾದಮೇಲೆ ಇವಾಗ ಅದೇ ಫೈನಲ್ ಫೋಟೋಶೂಟ್ ಆದಮೇಲೆ ನನಗೆ ಫೋಟೋಗ್ರಫರ್ ಫೋಟೋಸ್ ಎಲ್ಲ ತೋರಿಸ್ತಾಯಿದ್ರು. ಹಿಂಗೆ ಬಂದಿದೆ ಅಕ್ಕ, ಹಿಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಈಸ್ ದ ಬೆಸ್ಟ್, ತುಂಬ ಚೆನ್ನಾಗಿ ತೆಗಿತಾರೆ ಫೋಟೋಸು. ನಿಮಗೇನಾದರೂ ಬೇಕಂದರೆ ಡೆಫಿನೆಟ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಇಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ. ಮತ್ತು ಅಷ್ಟರ ಮಧ್ಯ ಕಿರಣ್ ಮತ್ತು ಸೋಮು ಇಬ್ಬರು ಒಂದು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದರು. ಇವರಿಬ್ಬರು ಒಂಥರ ಚೆನ್ನಾಗಿ ಕಾಣ್ತಾಯಿದ್ರು ಆ್ಯಕ್ಚುಲಿ, ಇಬ್ಬರು ಅಷ್ಟೇ. ಚಿಂಟು ಒಬ್ಬ ಸ್ವಲ್ಪ ಸಿಂಪಲಾಗಿ ಬಂದುಬಿಟ್ಟಿದ್ದ ಅವನು. ಅವ್ನು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷ್ನಲ್ ವೇರಲ್ಲೇ ಇದ್ವಿ. ಚಿಂಟು ಒಬ್ಬನೇ ಒಂದು ಸ್ವಲ್ಪ ಸುಮ್ಮನೆ ಸಿಂಪಲಾಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಬಿಟ್ಟಿದ್ದ ಅಷ್ಟೇ.
ಅವನಿಗೂ ಏನಾದ್ರು ಪಂಚೆ ಆ ಥರದ್ದು ಏನಾದ್ರು ಹಾಕ್ಸ್ಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು. ಎಲ್ಲರೂ ಆಲ್ಮೋಸ್ಟ್ ಹೋಗಿದ್ರು ಗೈಸ್, ಯಾರೂ ಇರಲಿಲ್ಲ. ನಾವು ಒಂದು 4 ಗಂಟೆವರೆಗೂ ಇದ್ವಿ. ಅದು ಏನಕ್ಕೆ ಹಾಗೆ ಲ್ಯಾಗ್ ಆಗ್ತಾಯಿತ್ತು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗೆ ಅಲ್ಲಿಂದ ಬಿಟ್ಟು ಹೋಗೋಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಅಷ್ಟು ಚೆಂದ ಡೆಕೋರೇಷನ್, ಅಷ್ಟು ಚೆಂದ ಎಲ್ಲ ಆ ವೈಬ್ ಚೆನ್ನಾಗಿ ಅನಿಸ್ತಿತ್ತಲ್ಲ ನಮಗೆ. ಅಲ್ಲಿಂದ ಹೊರಟಿದ್ದೆ ನಾವು ಲೇಟಾಗಿತ್ತು, ಸಂಜೆ ಆಗೋಗ್ಬಿಟ್ಟಿತ್ತು. ಆಮೇಲೆ ಕೆಲವೊಂದು ಫುಡ್ಡೆಲ್ಲ ಒಂದು ಸ್ವಲ್ಪ ಹೋಳಿಗೆ ಎಲ್ಲ ಜಾಸ್ತಿ ಕಿಚನಲ್ಲಿ ಉಳಿದಿತ್ತಾಯ್ತಾ, ಅದನ್ನೆಲ್ಲ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ನಾವು ಮನೆಗೆ ಹೋಗಿದ್ದು. ನನಗೇನಂದರೆ ಬೇಸಿಕ್ಲಿ ಸುಮಾರು ಜನ ಇಸ್ಕೊತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನನಗೇನೆಂದರೆ ಕಿಚನಲ್ಲಿ ಕೆಲವೊಂದು ಐಟಮ್ಸ್ಗಳೇನಾದರೂ ನಮ್ಮ ಊಟ ತುಂಬ ಚೆನ್ನಾಗಿದ್ದರೆ ನಾನು ಅದನ್ನು ಮನೆಗೆ ಇಸ್ಕೊಂಡು ಹೋಗ್ತೀನಿ. ಸೊ ದಟ್ ರಾತ್ರಿ ಊಟಕ್ಕೆ ಫ್ಯಾಮಿಲಿಯವ್ರಿಗೆಲ್ಲ ಆಗತ್ತಲ್ವ ಅಂತ ಹೇಳಿಬಿಟ್ಟು ಅದನ್ನು ಇಸ್ಕೊಂಡು ಹೋಗ್ಬಿಡ್ತೀವಿ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋತ್ತಿಗೆ ಒಂದು 4 o'clock ಆಗಿತ್ತು. ಆಮೇಲೆ ಸೋಮುಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಎಲ್ಲ ಚೆನ್ನಾಗಾಯಿತು. ಒಟ್ಟಿನಲ್ಲಿ ಎಲ್ಲ ಪ್ರತಿಯೊಂದು ಸೂಪರಾಗಿತ್ತು. ಇವಾಗ ನನಗೆ ಮಡ್ಲಕ್ಕಿ ಕೊಡ್ತಾಯಿದ್ದಾರೆ. ಸೊ ಮಡ್ಲಕ್ಕಿ ತೊಗೊಂಡು ಅದಾದಮೇಲೆ ನಾನು ಟೆಂಪಲ್ಗೆ ಹೋಗಬೇಕು ಇಲ್ಲಿಂದ ಮತ್ತೆ ಸೀದಾ. ನನಗಿದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿಬಿಟ್ಟು. ಒಟ್ಟಿನಲ್ಲಿ ಮಾಡ್ತಾರೆ, ಮಾಡಿಸ್ಕೊಂಡೆ ಅಷ್ಟೇ. ಇದು ಮಡ್ಲಕ್ಕಿ ತುಂಬ ಶಾಸ್ತ್ರ. ಆಮೇಲೆ ಕೆಂಪು ಆರತಿ ಮಾಡ್ತಾರಲ್ಲ ಅದನ್ನು ಮಾಡಿದ್ರು, ಅಂದರೆ ದೃಷ್ಟಿ ತೆಗಿತಾರಲ್ಲ ಅದು. ನನಗಂತೂ ಸಿಕ್ಕಾಪಟ್ಟೆ ದೃಷ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವತ್ತೆಲ್ಲ ಫುಲ್ ಡಲ್ಲಾಗಿತ್ತು ಫೇಸ್. ನಾನು ಮನೆಗೆ ಹೋದ್ಮೇಲೆ ತುಂಬ ಅಂದರೆ ತುಂಬ ಸುಸ್ತಾಯಿತು. ಮತ್ತು ಅದಾದಮೇಲೆ ಸೊಂಟ ನೋವು ಬಂತು, ಬೆನ್ನು ನೋವು ಬಂತು, ಕುತ್ತಿಗೆ ಎಲ್ಲ ನೋವ್ತಾಯಿತ್ತು, ತುಂಬ ಇತ್ತು. ಅಂದರೆ ಫಂಕ್ಷನ್ ಅಂದರೆ ಅದು ಹಾಗೇನೆ ಅಲ್ವಾ, ಎಕ್ಸೈಟ್ಮೆಂಟಲ್ಲಿ ನಾನು ಬೆಳಗ್ಗೆ ತಿಂದಿರಲಿಲ್ಲ, ಏನೂ ಇಲ್ಲ. ಒಂಥರ ಸಮಾಧಾನದ ಇದು ಅಂತಾರಲ್ಲ ಆ ರೀತಿ. ಜೊತೆಗೆ ಮನೆಗೆ ಬಂದಮೇಲೂ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಎಲ್ಲ ಚೆನ್ನಾಗಿತ್ತು. ಎಲ್ಲರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು
ಅದೊಂಥರ ಟೈಮ್ ಪಾಸ್ ಆಯ್ತಲ್ವ. ಸಂಜೆ ರಾತ್ರಿವರೆಗೂ ಅಷ್ಟೇ ಎಲ್ಲರೂ ನನ್ನ ಜೊತೆಗಿದ್ದರು. ಸೊ ತುಂಬ ಖುಷಿಯಾಯಿತು. ಅಲ್ಲಿಂದ ಇವಾಗ ನಂದು ಕಾಲು ಚೈನು ಹಾಗೆ ಚುಚ್ಕೊತಾ ಇತ್ತು ಕಾಲಿಗೆ, ಅದಕ್ಕೆ ಅದನ್ನು ರಿಮೂವ್ ಮಾಡ್ತಾಯಿದ್ದಾರೆ ಸೋಮು ಈಗ. ಚೆನ್ನಾಗಾಯಿತು ಗೈಸ್, ಎಲ್ಲ ಒಂಥರ. ನಿಮಗೆ ಹೆಂಗೆ ಅನ್ನಿಸ್ತು? ತುಂಬ ಜನ ಇಷ್ಟಪಟ್ಟಿದ್ದೀರಾ, ಸಿಕ್ಕಾಪಟ್ಟೆ ಎಲ್ಲರೂ ಹೇಳ್ತಾಯಿದ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಇಬ್ಬರು ಅಣ್ಣನೂ ಅಷ್ಟೇ ನೀವು ಅಷ್ಟೇ ಅಂತ ಹೇಳ್ತಾಯಿದ್ರಿ. ತುಂಬ 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 ಥ್ಯಾಂಕ್ಸ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಈ ಒಂದು ಡೆಕಾರ್ ಆಗಲಿ, ನಂದು ಔಟ್ಫಿಟ್ ಆಗಲಿ, ಸೋಮು ಔಟ್ಫಿಟ್ ಆಗಲಿ, ಪಾಪು ಔಟ್ಫಿಟ್ಟು ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ಸೊ ಈಗ ಇನ್ನೇನು ನಾನು ಊಟಕ್ಕೆ ಹೋಗೇ ಇರಲಿಲ್ಲ, ಊಟ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಆಮೇಲೆ ಅಲ್ಲಿ ಇದ್ದಿದ್ದ ತಿಂಡಿಗಳೆಲ್ಲ ಇಟ್ಟಿರ್ತಾರಲ್ವ, ಅದನ್ನು ಏನೋ ಡಿವೈಡ್ ಮಾಡಬೇಕಂತೆಲ್ಲ 9 ಜನ ಮುತ್ತೈದೆಯರಿಗೆ ಡಿವೈಡ್ ಮಾಡಿಬಿಟ್ಟು ಅದನ್ನು ಕೊಡ್ತಾರಂತೆ. ಅದೇನೋ ನಾನು ಲಾಸ್ಟಿಗೆ ನಾನು ನಾನು ಯಾವ ಸ್ವೀಟು ತಿನ್ನೋಕ್ಕೂ ಆಗಿಲ್ಲ ಆ್ಯಕ್ಚುಲಿ. ಹಾಗೆ ಈಗ ಸೋಮ ಬರ್ಡೇ ಸ್ಟಾರ್ಟ್ ಆಯಿತು ನೋಡಿ. ನನಗೆ ನನ್ನ ಫ್ರೆಂಡ್ ಕೊಟ್ಟಿದ್ದ ಬೊಕ್ಕೆನ ಅಲ್ಲೇ ಅದನ್ನೇ ಅವ್ರಿಗೆ ಕೊಡ್ತಾಯಿದ್ದಾರೆ. ಅಂದರೆ ಅವ್ರು ಸೋಮುಗೆ ಅಂತಲೂ ಸೇರಿಸ್ಬಿಟ್ಟೆ ತೊಗೊಂಡು ಬಂದಿದ್ದರು. ಹಾಗಾಗಿ ಯಾಕಂದರೆ ಅವತ್ತು ಸೋಮದ ಬರ್ಡೇ ಇತ್ತಲ್ಲ, ಹಂಗಾಗಿ ನನ್ನ ಫ್ರೆಂಡ್ ತೊಗೊಂಡು ಬಂದಿದ್ದೆ ಆ ಬೊಕ್ಕೆನ ಅವರಿಗೆ ಕೊಡಬೇಕಂತ. ಜೋರಾಗಿ ಸಾಂಗ್ ಪ್ಲೇ ಮಾಡಿದರು, ಹಂಗಾಗಿ ನಾನು ವೀಡಿಯೋನ ಹಾಕೋದಕ್ಕಾಗಲ್ಲ. ಸೊ ಮತ್ತು ಅದಾದಮೇಲೆ ಇನ್ನೂ ಕರೆಕ್ಷನ್ಗೆ ನನಗೆ ಭಾರಿ ಟೈಮ್ ತೊಗೊಳತ್ತೆ. ಸೊ ಫಂಕ್ಷನಲ್ಲಿ ನಮಗೆ ಏನು ಗೊತ್ತಾ, ಡೇಟ್ನ ನಾವು ಫಿಕ್ಸ್ ಮಾಡಿದಾಗ ನಾವು ಸೋಮದ ಬರ್ಡೇ ಇರೋದನ್ನ ನಮಗೆ ನೆನಪೇ ಇಲ್ಲ ಆ್ಯಕ್ಚುಲಿ. ಅವರಿಗೂ ನೆನಪಿಲ್ಲ, ನನಗೂ ನೆನಪಿಲ್ಲ. ಅದು ನಾವು ರ್ಯಾಂಡಮಾಗೆ ನಮಗೆ ಸಂಡೇನೇ ಬೇಕಲ್ವಾ, ಸಂಡೇನೇ ಬೇಕಿತ್ತು. ಹಾಗಾಗಿ ನಮಗೆ ಯಾವುದಾದ್ರೂ ಸಂಡೇ ಒಂದು ಡೇಟ್ ಕೊಡಿ ಅಂತ. ಫಸ್ಟ್ ವೀಕ್ ಸಿಕ್ಕಿಲ್ಲ, ಸೆಕೆಂಡ್ ವೀಕ್ ಸಿಕ್ಕಿಲ್ಲ, ಥರ್ಡ್ ವೀಕಲ್ಲಿ ಓಕೆ ಇದೇ ಸಂಡೇ ಅಂತ ಹೇಳಿಬಿಟ್ಟು ನಾವು ಹಾಗೆ ಫಿಕ್ಸ್ ಮಾಡ್ಕೊಂಡಿದ್ದು. ಅವತ್ತು ನೋಡಿದ್ರೆ ಮನೆಗೆ ಬಂದು ಯೋಚನೆ ಮಾಡಿದ್ರೆ ಅವತ್ತು ಮಾರ್ಚ್ 15 ಸೋಮು ಬರ್ಡೇ ಇದೆಯಲ್ಲ ಅಂತ ಹೇಳಿಬಿಟ್ಟು, ಸೊ ಎರಡೆರಡು ಸೆಲೆಬ್ರೇಷನ್ ಒಟ್ಟಿಗೆ ಆಗುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಹಾಗೆ ಇದು ಮಾಡ್ಕೊಂಡಿದ್ದು. ಇವಾಗಲ್ಲೆಲ್ಲ ಲೇಟಾಯಿತು ಹೊರಡೋಣ ಅಂತ ಹೇಳ್ತಾಯಿದ್ರು. ಸರಿ ಓಕೆ ಅಂತ ಹೇಳಿ ಕೇಕೆಲ್ಲ ತಿನ್ನಿಸ್ಕೊಂಡು ಎಲ್ಲ ಫಿನಿಷ್ ಮಾಡಿಕೊಂಡು ಬಂದ್ವಿ. ಚೆನ್ನಾಗಾಯಿತು. ಅದು ಒಂಥರ ಇದು ಎರಡು ಸೆಲೆಬ್ರೇಷನ್ ಅಲ್ವಾ, ಚೆನ್ನಾಗಾಯಿತು. ಆಮೇಲೆ ಸೋಮು ನನಗೆ ಕೊಟ್ಟಿದ್ದ ಗಿಫ್ಟನ್ನು ನೀವು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ರಲ್ಲ, ಅದ್ರದ್ದು ಒಂದು ಕ್ಲೋಸಪ್ ಶಾಟ್ ಹಾಕಿ ಏನು ಗಿಫ್ಟ್ ಕೊಟ್ಟರು ಅದು ನೋಡಲಿಲ್ಲ ಅಂತ ಹೇಳ್ತಾಯಿದ್ರಿ. ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ನನಗೆ ಕೊಟ್ಟಿರೋದು ಅದು ಯಾವ ಗಿಫ್ಟ್ ಅಂತ ಹೇಳ್ಬಿಟ್ಟು. ನೋಡಿ ಇದೆ ಮೀನಿಂದು, ಇದನ್ನು ನಾನು ನೋಡಿ ಹಾಗೆ ಇಟ್ಟು ಬಂದೆ, ವಾಪಸ್ಸು ತೊಗೊಂಡಿರಲಿಲ್ಲ. ಅದನ್ನೇ ಗಿಫ್ಟ್ ಕೊಟ್ಟಿದ್ದು ನನಗೆ ಸೋಮು. ಮತ್ತು ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟ್. ಅಂದರೆ ನಂಗೆ ನೋಡಿದ ತಕ್ಷಣವೇ ಇಷ್ಟ ಆಗಿಬಿಟ್ರೆ ಅದನ್ನು ಒಂಥರ ಅದನ್ನೇ ನೋಡ್ತಾನೇ ಇರ್ತೀನಿ ಆಯಿತಾ. ಅದನ್ನು ಅವ್ರು ಅಬ್ಸರ್ವ್ ಮಾಡ್ತಾರೆ. ನಂಗೆ ಏನಾದ್ರು ಇಷ್ಟಪಟ್ಟಿದ್ದು ನಾನು ಹಂಗೆ ಸೆಲೆಕ್ಟ್ ಮಾಡಲ್ಲ, ಮಾಡಿದ್ರೆ ಅದನ್ನು ತುಂಬ ಇಷ್ಟಪಟ್ಬಿಡ್ತೀನಲ್ಲ, ಅದನ್ನು ತಂದು ಹಂಗೆ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಏನೇನೋ ಕಿತಾಪತಿ ಕೆಲಸ ಸೋಮು ಯಾವಾಗಲೂ. ಇವಾಗ ನಾವು ಊಟಕ್ಕೆ ಬಂದಾಗ ಎಲ್ಲ ಊಟ ಮುಗಿಸ್ಕೊಂಡು, ನಂದು ಲೇಟಾಗಿ ಹೋಗಿತ್ತು ಬಿಡಿ, ನನಗೆ ಏನೂ ತಿನ್ನೋಕ್ಕೆ ಆಗಿಲ್ಲ ಸರಿಯಾಗಿ. ಅದಕ್ಕೆ ನಂಗೆ ಏನೇನು ಇಷ್ಟ ಅದನ್ನೆಲ್ಲ ನಾನು ಬಾಕ್ಸ್ಗೆ ಹಾಕ್ಸ್ಕೊಂಡಿದ್ದೆ. ಸೊ ಮನೆಗಾದರೂ ಹೋಗಿ ತಿನ್ನೋಣ ಆರಾಮಾಗೆ ಅಂತ ಹೇಳಿಬಿಟ್ಟು. ಯಾವಾಗಲೂ ಹಂಗೆ ಆಗುತ್ತೆ ನಮ್ಮ ಮನೇಲಿ, ಯಾವುದೇ ಫಂಕ್ಷನ್ ನಡೀಲಿ ನಾನು ಏನೂ ತಿನ್ನೋದಿಲ್ಲ ಕರೆಕ್ಟಾಗೆ. ಬಂದವ್ರಿಗೆ ಮಾತಾಡಿಸ್ಬೇಕು, ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಏನೂ ತಿನ್ನೋದೇ ಇಲ್ಲ. ಇವಾಗ ಮಂಡಲಕ್ಕಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ, ಟೆಂಪಲ್ ಹತ್ರ ಹೋಗಬೇಕು. ಅದಕ್ಕೆ ಮುಂಚೆ ಕೆಲವೊಂದು ಫೋಟೋಶೂಟ್ಗೆ ಕೆಲವೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿತ್ತು, ಅದನ್ನು ಇಲ್ಲಿ ತೊಗೊಂಡು ಆಮೇಲೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ, ಇದ್ರ ಒಳಗಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲೆಲ್ಲ ಹೋಗಿ ಫೋಟೋಶೂಟ್ ಮಾಡ್ಕೊಂಡ್ವಿ ನಾವು. ಸ್ಲೋ ಮೋಷನ್ ವಿಡಿಯೋ ಆಗಲಿ ಅದೆಲ್ಲ ಎಡಿಟಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಒಂದೊಂದೇ ಹಾಕ್ತೀನಿ. ಇದೆಲ್ಲ ಸುಮ್ಮನೆ BTS ಅಷ್ಟೇ. ಸೊ ಅದನ್ನು ತೊಗೊಂಡು ಫೋಟೋಸು. ಇಲ್ಲೇನಾಯ್ತಂದರೆ ಮುಂಚೆ ಇಲ್ಲಿ ಫುಲ್ಲು ಗ್ರಾಸ್ ಇತ್ತಾಯ್ತಾ, ಎಲ್ಲ ಕಡೆ ಫುಲ್ ಗ್ರಾಸ್ ಇತ್ತು. ಅವಾಗ ಇನ್ನೂ ನೋಡೋಕೆ ಸಖತ್ತಾಗಿತ್ತು ಈ ಪ್ಯಾಲೇಸು. ಬಟ್ ಆಮೇಲೆ ಏನಾಯಿತು, ಕಾರ್ ಪಾರ್ಕಿಂಗಿಗೆಲ್ಲ ಇವಾಗ ಅದ್ರ ಮೇಲೆ ಹತ್ಸೋಕ್ಕಾಗಲ್ಲಲ್ಲ ಗ್ರಾಸ್ ಮೇಲೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಇವಾಗ ಒಂಥರ ಕಾಂಕ್ರೀಟ್ ಮಾಡಿಸ್ಬಿಟ್ಟಿದ್ದಾರೆ. ಅದಷ್ಟು ಲುಕ್ ಬರ್ತಾಯಿಲ್ಲ ಆ್ಯಕ್ಚುಲಿ. ಅಲ್ಲೆಲ್ಲ ಕಾರೆಲ್ಲ ನಿಂತ್ಕೊಂಡಿರುತ್ತೆ. ಅದು ಅಲ್ಲಿ ಮದುವೆ ಮಾಡೋರ್ಗೆ ಅವ್ರಿಗೆ ನೆಟ್ಟಿಗೆ ಸಿಗೋಲ್ಲ ಅನಿಸುತ್ತೆ ಶೂಟ್ಗೆ ಆ ಥರ. ಯಾಕಂದರೆ ಕಾರ್ ಅಲ್ಲಿವರೆಗೂ ಫ್ರಂಟ್ವರೆಗೂ ನಿಂತಿರುತ್ತೆ. ಹಾಗಾಗಿ ಮಧ್ಯಾಹ್ನ ಹೋಗಬೇಕು, ಇಲ್ಲಾಂದರೆ ಅಲ್ಲಿ ಮಾರ್ನಿಂಗ್ ಬೇಗ ಬರಬೇಕು, ಅವಾಗ ಮಾತ್ರ ನಮಗೆ ಫುಲ್ಲು ಕ್ಯಾಪ್ಚರ್ ಮಾಡೋಕ್ಕೆ ಸಿಗುತ್ತೆ. ಬಟ್ 1 or 2 ಕಾರ್ಗಳಂತೂ ನಿಂತಿರುತ್ತೆ, ಅದೇನೂ ಮಾಡೋಕ್ಕಾಗೋದಿಲ್ಲ. ಸೊ ತುಂಬ ಚೆನ್ನಾಗಿತ್ತು.
ಇದು ಒಂದು ಎಡಿಟ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಎಲ್ಲ ತಕ್ಕೊಂಡು ಅಲ್ಲೊಂದಿಷ್ಟು ಫೋಟೋಸ್ ಏನು ತೆಗ್ದಿಲ್ಲ, ಯಾಕೆಂದರೆ ಫೋಟೋಸ್ ಇಲ್ಲೆಲ್ಲ ಬೆಳಗ್ಗೆನೇ ಆಗೋಗಿತ್ತು, ವೀಡಿಯೋ ಸಿಕ್ಕಿರಲಿಲ್ಲ ಅಷ್ಟೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಸೀದಾ. ಈ ಸ್ಯಾರಿ ಕಾಸ್ಟನ್ನ ಕೇಳ್ತಾಯಿದ್ರಿ ತುಂಬ ಜನ. ಇದು 5700 ರುಪೀಸ್ನ ನಾನು ಪೇ ಮಾಡಿದ್ದು. ಇದು ಪ್ಯೂರ್ ಕಾಟನ್, ಇದು ಮರ್ಸಿಡಿ ಕಾಟನ್ ಅಂತ ಏನೋ ಹೇಳ್ತಾರೆ. ಇದು ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡು ಹೆಸರು ಹೇಳಿದ್ಲು ಎಕ್ಸಾಕ್ಟ್ಲಿ. ಅದೇನೋ ಒಂದು ಕಾಟನ್ನು, ಬಟ್ ಇದಕ್ಕೆ ಪ್ಯೂರ್ ಕಾಂಜೀವರಮ್ದು ಬಾರ್ಡರ್ನ ಕೊಟ್ಟಿದ್ದಾರೆ. 5700 ರುಪೀಸ್ ಈ ಸ್ಯಾರಿಗೆ. ಇದಕ್ಕೆ ರನ್ನಿಂಗ್ ಬ್ಲೌಸ್ ಇರುತ್ತೆ, ಬಟ್ ನಾನು ರನ್ನಿಂಗ್ ಬ್ಲೌಸ್ನ ಯೂಸ್ ಮಾಡಿಲ್ಲ. ನನ್ನ ಫ್ರೆಂಡ್ ಹೇಳಿದ್ಲು ರನ್ನಿಂಗ್ ಬ್ಲೌಸ್ ಬೇಡ, ಇದಕ್ಕೆ ಸಪ್ರೇಟಾಗೆ ಕ್ಲಾತ್ ಒಂದು ಸ್ವಲ್ಪ ಆರಿ ವರ್ಕ್ ಮಾಡ್ತಾ ಇರೋದಲ್ವ, ಸಪ್ರೇಟಾಗಿ ಕ್ಲಾತ್ ತೊಗೊಂಡು ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿಬಿಟ್ಟು ಎಕ್ಸಾಕ್ಟ್ಲಿ ಮ್ಯಾಚ್ ಮಾಡಿದ್ದಾಳೆ. ಅದಕ್ಕೆ ಯಾವ ಥರ ಬೇಕೋ ಅದೇ ರೀತಿಯೇ ಮ್ಯಾಚ್ ಮಾಡಿದ್ದಾಳೆ. ಯಾಕಂದರೆ ಇದರಲ್ಲಿ ಬರೋ ರನ್ನಿಂಗ್ ಬ್ಲೌಸ್ ಏನು ಬರುತ್ತೆ ಹೇಳಿ, ಕಾಟನ್ ಅಲ್ವಾ, ಸ್ವಲ್ಪ ತೆಳ್ಳಗಿರುತ್ತೆ. ಅದು ಕಂಫರ್ಟಬಲ್ ಆಗುತ್ತೋ ಇಲ್ವೋ ಅಂತ ಅವಳು ಹಂಗೆ ಪ್ಲ್ಯಾನ್ ಮಾಡಿ ಸಪ್ರೇಟ್ ಬಟ್ಟೆ ತೊಗೊಂಡು, ಒಂದೇ ಒಂದು ಕಡೆ ಚುಚ್ಚೋ ಥರ ಎಲ್ಲೂ ಇಲ್ಲ ಗೈಸ್. ನೀವು ನೋಡ್ಬೋದು ಆ ಗ್ಯಾಪ್ನ ಹೇಗೆ ಕ್ರಿಯೇಟ್ ಮಾಡಿದಾಳೆ ಅವಳು ಅಂತ ಹೇಳಿಬಿಟ್ಟು. ನಾನು ಮುಂಚೆನೇ ಹೇಳಿಬಿಡ್ತೀನಿ, ನನಗೆಲ್ಲೂ ಚುಚ್ಚಬಾರ್ದು, ಎಲ್ಲೂ ಇರಿಟೇಷನ್ ಆಗಬಾರ್ದು, ಆಮೇಲೆ ನನಗೆ ಒಂಥರ ಡಿಸ್ಕಂಫರ್ಟ್ ಆಗಬಾರ್ದು. ಯಾಕಂದರೆ ಈ ಮೂಮೆಂಟಲ್ಲಿ ಏನಂದರೆ ನಮಗೆ ಹೊಟ್ಟೆ ಮೇಲೆ ಆ ಸೀರೆ ಉಟ್ಕೊಂಡಾಗಲೇ ಅದೇ ಒಂಥರ ಡಿಸ್ಕಂಫರ್ಟ್ ಆಗ್ತಿರುತ್ತೆ. ಅದ್ರ ಮಧ್ಯೆ ಈ ಬ್ಲೌಸೂ ಒಂಥರ ಆಗಿಬಿಟ್ರೆ ಸರಿ ಹೋಗೋಲ್ಲ. ನಾನು ಅದನ್ನು ಮುಂಚೆನೇ ಕ್ಲಿಯರಾಗಿ ಹೇಳಿದ್ದೆ, ನಂಗೆ ಎಲ್ಲೂ ಚುಚ್ಚಬಾರ್ದು, ಆ ಥರ ನೀನು ಏನಾದರೂ ವರ್ಕ್ ಮಾಡು, ನನಗೇನೋ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದೆ. ಎಲ್ಲೂ ಒಂದು ಸ್ವಲ್ಪನೂ ಇರಿಟೇಷನ್ ಆಗಿಲ್ಲ ನನಗೆ. ಒಂದು ಬ್ಲೌಸ್ ವೇರ್ ಮಾಡಿದಾಗ ನನಗೆ ಅಷ್ಟು ಚೆನ್ನಾಗಿ ಮಾಡಿದ್ಲು. ಇನ್ನು ಕಾಸ್ಟ್ ವೈಸ್ ಎಲ್ಲ ನನ್ನ ಫ್ರೆಂಡ್ಗೆ ನನಗೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಅಲ್ವಾ, ಹಾಗೆ ಅವಳು ನನಗೋಸ್ಕರ ಮಾಡಿಕೊಟ್ಟಿದ್ದಾಳೆ. ನೀವು ಡೆಫಿನೆಟ್ಲಿ ನಿಮ್ಗೆ ಯಾವ ಥರ ಬೇಕೋ ಅದನ್ನು ನೀವು ಅವಳಿಗೆ ಮೆಸೇಜ್ ಮಾಡಿ ಕೇಳಿದ್ರೆ ಅವಳು ನಮಗೆ ಹೇಳ್ತಾಳೆ, ಆಯಿತಾ. ತುಂಬ ಅಫೋರ್ಡಬಲ್ಲೇ. ಬೆಂಗಳೂರಲ್ಲಿ ನಾನು ಒಂದೇ ಒಂದು ಕಂಪೇರ್ ಮಾಡ್ಬೋದು. ಈ ಬ್ಲೌಸ್ನ ಬೆಂಗಳೂರಲ್ಲಿ ನೀವು ಯಾರ ಹತ್ರನಾದರೂ ಹೋಗ್ಬಿಟ್ಟು ಕೇಳಿ, ಆರಿ ವರ್ಕು ಇದೇ ಸೇಮ್ ಥರ ನನಗೆ ಬೇಕು ಅಂತ ಅವರು ಹೇಳೋದೇ ನಿಮಗೆ 30,000 ಹೇಳ್ತಾರೆ. ಡೆಫಿನೆಟ್ಲಿ 30,000 ಹೇಳ್ತಾರೆ, 100ಗೆ 100%. ಯಾಕೆಂದರೆ ನಾನು ಇಲ್ಲೆಲ್ಲ ವಿಚಾರಿಸ್ಬಿಟ್ಟೆ ನಾನು ಕೊಟ್ಟಿದ್ದು. ಸೊ ಅವಳ ಹತ್ರ ಅಷ್ಟಿಲ್ಲ ಅಫೋರ್ಡಬಲ್ಲು. ಈಗ ಟೆಂಪಲ್ಗೆ ಬಂದಿದ್ದೀವಿ. ಲಾಸ್ಟ್ ತಕ್ಷುವಿದ್ರಲ್ಲೂ ಅಷ್ಟೇ ಇದೇ ಟೆಂಪಲ್ಗೆ ಬಂದು ನಾವು ಎಲ್ಲ ಹಣ್ಣು, ಅದು ಹೂವು, ಆಮೇಲೆ ಸ್ವಲ್ಪ ಏನೇನೋ ಇರುತ್ತಲ್ಲ ಅದನ್ನೆಲ್ಲ ದೇವಸ್ಥಾನದ ಪೂಜೆಗೆ ಕೊಟ್ಬಿಟ್ಟು ಆಮೇಲೆ ಮಡ್ಲಕ್ಕಿಗೆ ಕೈ ಮುಕ್ಕೊಂಡು ಅದನ್ನು ಮನೆಗೆ ತರಬೇಕಂತೆ. ಹಾಗಾಗಿ ಅಲ್ಲಿಂದ ಮನೆಗೆ ತೊಗೊಂಡು ಬಂದಿದ್ದು ವಾಪಸ್ಸು. ಇಷ್ಟರಲ್ಲಿ ನನಗೆ ಫುಲ್ಲು ಸುಸ್ತಾಗಿತ್ತು. ಆಮೇಲೆ ಜ್ಯುವೆಲ್ರಿ ಎಲ್ಲ ಹಿಂಗೆ ಎಳ್ಕೊಂಬಿಟ್ಟಿದ್ದೆ ಫುಲ್. ಅದು ಚೋಕರ್ ಥರ ಎಲ್ಲ ಸೆಟ್ ಮಾಡ್ಕೊಂಡಿದ್ದೆ ಅಲ್ವಾ ಕತ್ತಿಗೆ, ಅದನ್ನೆಲ್ಲ ಎಳೆದ್ಬಿಟ್ಟಿದ್ದೆ. ಅಯ್ಯೋ ಟೈಟ್ ಆಗ್ತಿದೆ ಅಂತ ಹೇಳಿಬಿಟ್ಟು, ಇನ್ನೇನು ಸೆಕೆ ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಹಾಗಾಗಿ ಎಲ್ಲ ಭಾರ ಆಗಿತ್ತು ಎಲ್ಲ, ಅದಕ್ಕೆ ತೆಗ್ದಾಕ್ಬಿಟ್ಟಿದ್ದೆ. ಇವಾಗ ನನಗೆ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊತಾ ಇದ್ದಾರೆ. ಅವತ್ತೇ ನಮ್ಮ ದೊಡ್ಡಣ್ಣಂದು ಬರ್ತಡೇ ಇತ್ತು. ಸೊ 2 ಸೆಲೆಬ್ರೇಷನ್ನು ಮನೆಗೆ ಕರೆಸಿದ್ವಿ. ನಮ್ಮ ಅಕ್ಕ ಕರೆಸಿದ್ರು ಮನೆಗೆ ದೊಡ್ಡಣ್ಣನ. ದೊಡ್ಡಪ್ಪ ದೊಡ್ಡಮ್ಮ ಅವರ ಮಗ, ನಮ್ಮಮ್ಮ ಇದ್ದಾರಲ್ಲ ಅವರ ಫಸ್ಟ್ನೇ ಅಕ್ಕ, ಅವರ ಮಗ ಇವರು.
ಸೊ ನೀವು ಇವ್ರನ್ನ ನೋಡ್ರೆ ತುಂಬ ರೇರ್ ಅಂತ ಅನಿಸುತ್ತೆ. ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗಂತೂ ಇವ್ರು ಗೊತ್ತೇ ಇಲ್ಲ ಬಿಡಿ. ಹಳೆ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ವಲ್ಪ ಜನ ಗೊತ್ತಿರ್ಬೋದು. ರಮ್ಯಕ್ಕ ಎಲ್ರಿಗೂ ಗೊತ್ತಿದೆ. ಇವರು ಅವ್ರ ಅಣ್ಣ ಆಯಿತಾ. ಸೊ ಅವ್ರು ಬಂದು ಅವ್ರದ್ದು ಅರಿಶಿನ ಶಾಸ್ತ್ರ ನಮ್ಮನೇಲೇ ಆಗಿದ್ದು ಅವ್ರ ಮದುವೆ ಟೈಮಲ್ಲಿ. ಇಟ್ ವಾಸ್ 2 years ಬ್ಯಾಕು. ಆವಾಗ ನೋಡಿರ್ತೀರ ನೀವು. ಅವ್ರದ್ದೇ ಬರ್ಡೇ ಇತ್ತು. ಸೊ ಅದೊಂದು ಸೆಲೆಬ್ರೇಷನ್ ಆಯಿತು. ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲ ಫ್ಯಾಮಿಲಿ ಎಲ್ಲ ಹಿಂಗೆ ಜೊತೆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಒಂಥರ ನನಗಂತೂ ಖುಷಿ ಆಗುತ್ತೆ. ಸೋಮಗಂತೂ ಇನ್ನೂ ಜಾಸ್ತಿ ಖುಷಿ ಅವರಿಗೆ. ಮನೆಗೆ ರಿಲೇಟಿವ್ಸ್ ಎಲ್ಲ ಬರೋದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದೆಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ. ಈ ಪಾಪು ನೋಡಿ, ತನ್ವಿ ಅಂತ ಪಾಪು ಹೆಸರು. ಮಂಡ್ಯ, ಅವ್ರು ಮಂಡ್ಯದವರು, ಅವ್ರ ಮಮ್ಮಿಯವರು. ಸೊ ಬಂದಿದ್ದರು. ಅವಳಿಗೂ ಅಷ್ಟೇ, ಅವಳು ಏನು ನೋಡಿದ್ರು ಖಾರ 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 ಅಂತಾಳೆ. ಅದೇನೋ ಕೇಕ್ನ ಟೇಸ್ಟ್ ಮಾಡಿದರೆ ದೊಡ್ಡ ವಿಷಯ ಅಂತೆ ನಮ್ಮ ಅಕ್ಕ ಬಾವ ಹೇಳ್ತಾಯಿದ್ರು. ಆ ಥರ ಅವಳಿಗೆ 2 years ಈಗ, ಪುಟ್ಟ ಪಾಪ. ಬರ್ಡೇ ಯಾರ್ದು? ಅಷ್ಟೇ ಗೈಸ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಡೆಫಿನೆಟ್ಲಿ ಮುಂದೆ ಬರೋ ವ್ಲಾಗ್ಗಳು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಮತ್ತೊಂದು ಮಿನಿ ವ್ಲಾಗಲ್ಲಿ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಅಂದರೆ ಅದರಲ್ಲೂ ಫಾಲೋ ಮಾಡ್ಕೋಬೋದು, ಮೇಕ್ ಆರ್ ಬೈ ದೀಪಾ ಸೋಮ್. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್.